ಸಿಂಧೂರ ಲಕ್ಷ್ಮಣ ಇಷ್ಟೆಲ್ಲ ಹುಡುಕಿ ಸಿನಿಮಾ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂದರೆ ಎರಡು ಮೇಜರ್ ಎಡವಟ್ಟುಗಳದವಲ್ಲಿ. ನಾವು ಯಾವತ್ತೂ ಕೂಡ ಬಸವ ಫಿಲಾಸಫಿಯಲ್ಲಿ ಇರೋವಂಥವ್ರು ನನಗಿಂತ ಕಿರಿಯರೇ ಇಲ್ಲ, ಮುಗಿದೋಯ್ತು. ಕಟ್ಟಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದಂಥ ಶ್ರಮಜೀವಿ ಅವರು. ಮುನ್ರಾಬಾದ್ ಹುಲಿಯವ್ವ, ಸವದತ್ತಿ ಎಲ್ಲವ್ವ, ಚಂದ್ರಗುತ್ತಿ ರೇಣುಕವ್ವ, ಮೈಸೂರು ಚಾಮುಂಡವ್ವ, ಸೊ ಹಿಂಗೆ ಚಿತ್ರದುರ್ಗ ಏಕನಾಥವ್ವ, ವಾರ್ಪನಹಳ್ಳಿ ಹುಚ್ಚಂಗವ್ವ, ಈ ಎಲ್ಲ ಅವ್ವಂದರು. ಅಂದರೆ ನಾನು ಕನ್ನಡ ಸಿನಿಮಾಗೆ ಸಂಬಂಧಪಟ್ಟವನಲ್ವಾ, ರಂಗಭೂಮಿಗೆ ಸಂಬಂಧಪಟ್ಟವನಲ್ವಾ, ಸಾಹಿತ್ಯ ಲೋಕಕ್ಕೆ ಸಂಬಂಧಪಟ್ಟವನಲ್ವಾ, ಯಾರಂಗದ್ರೆ ನಾನಂಗಂದರೆ ನಾನು ಒನ್ ಆಫ್ ದ ಸಿನಿಮಾ, ನಾನು ಒನ್ ಆಫ್ ದ ಡ್ರಾಮಾ, ನಾನು ಒನ್ ಆಫ್ ದ ಲಿಟ್ರೇಚರ್, ನಾನು ಒನ್ ಆಫ್ ದ ಸೊಸೈಟಿ. ಅವರು ನಿಮ್ಮನ್ನು ಕರೆಸಿದ್ದಾರೆ ಅಂದರೆ ನೀವು ಯಾರು ಅಂತ ಗೊತ್ತಿರೋದಕ್ಕೆ ಅವ್ರು ಕರೆಸಿರೋದು ಇಷ್ಟು ಸಿಂಪಲ್. ಈಗ ನಾವು ನಮ್ಮದೇ ಸಮಾಜ ಅಂತ ನಾವು ಇದ್ರೊಳಗಡೆ ಹಿಂಗೆ ನಡ್ಕೋಬೇಕು ಅಂತ ನಾವು ಇದೀವಿ. ನಾವು ನಮ್ಮದೇ ಸಿನಿಮಾ ನಾಡಲ್ಲಿರ್ತಕ್ಕಂಥ ಕಥೆಗಾರರು ಹುಡುಕಿಬಿಟ್ಟು ತಂದು ಈ ನಾಡಲ್ಲಿ ಇಂಥವ್ರು ಇದ್ರಪ್ಪ ಅಂತ ತೋರಿಸ್ತಾ ಇದ್ವಿ. ನಿರೀಕ್ಷೆ ಮಾಡಿಲ್ಲ, ಜನರಿಂದ ನಿರೀಕ್ಷೆ ಮಾಡಿಲ್ಲ. ಅಥವಾ ನಾವು ನಮ್ಮದೇ ಆದ ಸಾಹಿತ್ಯ ಲೋಕಕ್ಕೆ ಕೊಡುಗೆನ ಕೊಡ್ತೀವಿ. ನಾವು ನಮ್ಮ ಸಾಹಿತ್ಯಗಳನ್ನ ನಮ್ಮವರನ್ನ ಭಾವನೆಯಲ್ಲಿ ನಾವು ಹೋಗ್ತೀವಿ. ನಾವು ಕಲಾವಿದರ ಜೊತೆಗಿದ್ದು, ರಂಗಕರ್ಮಿಗಳ ಜೊತೆಗಿದ್ದು, ನಿರ್ದೇಶಕರು ಅದೇ ಸ್ಥಾನದಲ್ಲಿ ಅಲಂಕಾರ ಮಾಡಿದ್ವಿ. ನನ್ನ ಒಳಗಡೆ ಎಲ್ಲ ಇದ್ದಾನೆ, ಅವನ ಆಯಾ ಸ್ಥಾನವನ್ನು ತುಂಬ್ಕೋತಾನೆ. ನಿರ್ದೇಶಕ ಆದಾಗ ನಿರ್ದೇಶಕ ಸ್ಥಾನ ತುಂಬಿಕೊಂಡು ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾನೆ. ನಿರ್ಮಾಪಕರಾದರೆ ನಿರ್ಮಾಪಕನ ಸ್ಥಾನ ತುಂಬಿಕೊಂಡು ಆಚೆಗೆ ಹೋಗ್ತಾನೆ. ಅಷ್ಟು ಮುಗಿದೋಯ್ತು. ಸಿಂಧೂರ ಲಕ್ಷ್ಮಣ ಇಷ್ಟೆಲ್ಲ ಹುಡುಕಿ ಸಿನಿಮಾ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂದರೆ ಎರಡು ಮೇಜರ್ ಎಡವಟ್ಟುಗಳದವಲ್ಲಿ. ಅದನ್ನು ಕ್ಲಿಯರ್ ಮಾಡಬೇಕು. ನಾನು ಹೇಳಿದ್ದೀನಿ ಎರಡು ವಿಷಯಗಳು. ನೀವು ನಾನು ಬಿಗಿನಿಂಗ್ಗೆ ಬಿಫೋರೇ ಹೇಳಿದ್ದೀನಿ, ಎರಡು ಜಾಗಗಳಲ್ಲಿ ಹೋದರೆ ಅದು ತೆರವಾಗುತ್ತೆ, ಇಲ್ಲ ಸ್ವಲ್ಪ ಅಡಚಣೆಗಳು ಉಂಟಾಗ್ತದೆ. ಕೊಟ್ಟಿದ್ದೀನಿ. ಅಂದರೆ ಅವರು ಅದೇ ಈಗ ಆಸ್ತಿಕವಾದ ನಾಸ್ತಿಕವಾದ ಅಂತ ಇದ್ದೇ ಇರುತ್ತೆ, ನಮ್ಮದೇ ಇರ್ತಕ್ಕಂಥದ್ದು. ಆದರೆ ನಾನಂತೂ ನನ್ನ ಬಾಯಿಂದ ಒಂದು ಹೇಳಿದೆ, ಒಂದ್ಸರಿ ಹೋಗೋದು ಒಳ್ಳೆಯದು ನೋಡಿ ಅಂತ ಅಲ್ಬಿಟ್ಟು ತಿಳಿಸಿದೆ. ಅದನ್ನು ಒಪ್ಕೋಬೇಕಾಗಿತ್ತು. ಅದು ಬಿಟ್ಟಿದ್ದ ಸರ್ ಅವರವರ. ನಾವು ಯಾವತ್ತೂ ಕೂಡ ಬಸವ ಫಿಲಾಸಫಿಯಲ್ಲಿ ಇರೋವಂಥವ್ರು ನನಗಿಂತ ಕಿರಿಯರೇ ಇಲ್ಲ, ಮುಗಿದೋಯ್ತು. ನಾವು ಕೆಲಸ ಮಾಡ್ತಿರ್ತೀವಿ. ನೀವು ಹೆಂಗೆ ಗುರುತಿಸಂಗೆ ಇರ್ತೀವಿ ನಾವು. ಬಟ್ ನಾವು ಅಂದ್ಕೊಳ್ಳೋದು ಹಂಗೇನೆ, ನಾವು ನನಗಿಂತ ಕಿರಿಯರಿಲ್ಲ ಅಂದ್ಕೊಂಡು ಮುಂದಕ್ಕೆ ಹೋಗ್ತಲೇ ಇರ್ತೀವಿ, ಕೆಲಸ ಮಾಡ್ತಲೇ ಇರ್ತೀವಿ. ಅಂಟಿಲ್ ಎಲ್ಲಿ ತನಕ ಮೈಯಲ್ಲಿ ಶಕ್ತಿ ಇರೋ ತನಕ, ಕಂಠದಲ್ಲಿ ಶಕ್ತಿ ಇರೋ ತನಕ, ಸೊಂಟದಲ್ಲಿ ಶಕ್ತಿ ಇರೋ ತನಕ. ಆಮೇಲೆ ನಿಸರ್ಗ ಅದನ್ನು ಬೆಂಡ್ ಮಾಡಿದಾಗ ಆರಾಮ ನೋಡಪ್ಪ ರೆಸ್ಟ್ ಸ್ಟಾಪಿಗೆ ನಮ್ದು ಅಂದ್ಬಿಟ್ಟು ಹೋಗ್ಬಿಡ್ತೀವಿ ನಾವು. ಕ್ಲೋಸ್. ಸರ್, ನಮ್ಮ ಸ್ಟುಡಿಯೋಗೆ ಒಂದು ಒಳ್ಳೆ ವಿಚಾರಗಳಿದೆ. ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ ಅದರ ಇದು ಗೋರು ಚೆನ್ನಬಸಪ್ಪನವರು ಅಂತೇಳಿ ಕರ್ನಾಟಕದ ಭಾಳ ದೊಡ್ಡ ಸಾಹಿತಿಗಳು, ಜನಪದ ಸಾಹಿತಿಗಳು. ಅವರು 98 ವರ್ಷದ ಯುವಕರು. ಈಗ ಇಡೀ ಕಲ್ಯಾಣವನ್ನು ಕಟ್ಟಲಿಕ್ಕೆ ಭಾಳಷ್ಟು ಶ್ರಮ ವಹಿಸಿದಂಥ ಶ್ರಮಜೀವಿ ಅವರು. ಕಾಯಕ ನಿಷ್ಠೆಯಲ್ಲಿ ಎತ್ತಿದ ಕೈಯವರು. ಈಗಲೇ ಇದ್ದಾರೆ. ಗೋರು ಚೆನ್ನಬಸಪ್ಪ ಇಲ್ಲ, ಅಣ್ಣ ಚೆನ್ನಬಸವಣ್ಣ. ಇವರು ಗೋರು ಗೊಂಡೆದಳ್ಳಿ ರುದ್ರಪ್ಪ ಚೆನ್ನಬಸಪ್ಪ ಅಂತ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರು. ಜನಪದ ಕ್ಷೇತ್ರಕ್ಕೆ ದೊಡ್ಡ ಕೊಡುಗೆ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಮಂಡ್ಯಗೆ. ಸೊ ಅವರದೊಂದು ನಾಟಕ ಇತ್ತು, ಸಾಕ್ಷಿ ಕಲ್ಲು ಅಂತ. ಅದು ನಾನು ಡಿಪ್ಲೊಮಾ ಮಾಡುವಾಗ ನಾಟಕವನ್ನು ಆಡಿದ್ವಿ. ಆ ನಾಟಕವನ್ನು ಕನ್ನಡ ಚಿತ್ರರಂಗದ ಬಹುತೇಕ ದೊಡ್ಡ ನಟರುಗಳೆಲ್ಲರೂ ಕೂಡ ಅದು ನಾಟಕ ಮಾಡಿದ್ದಾರೆ. ಉಮಾಶ್ರೀ ಅವರಾಗಿರ್ಬೋದು, ಆಮೇಲೆ ಈ ದೊಡ್ಡ ದೊಡ್ಡ ನಟರುಗಳ ಪಟ್ಟಿ ಏನಿದೆ ಎಲ್ಲ ಮಾಡಿದ್ದಾರೆ ಸಾಕ್ಷಿಕಲ್ಲು ನಾಟಕ. ಅವರು ವಿದ್ಯಾರ್ಥಿಗಳು, ಅವರು ರಂಗಭೂಮಿ ಪ್ರವೇಶ ಮಾಡಿದಾಗ ಅವೆಲ್ಲ ಮಾಡಿದ್ದಾರೆ ಅವರು. ಅದು ಸಾಕ್ಷಿಕಲ್ಲು ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಾಜೆಕ್ಟು ಎಲ್ಲ ಏನಿದೆ ಎಲ್ಲ ಸಿದ್ಧತೆ ಮಾಡಿಕೊಂಡು ಗೋರು ಸರ್ ಹತ್ರ ಹೋಗಿ ಪರ್ಮಿಷನ್ ತೊಗೊಂಡು ಆ ಸಿನಿಮಾದ ಹಾಡುಗಳನ್ನೆಲ್ಲ ಮಾಡಿ ಅಂತರ್ಗಟ್ಟೆ ಮಾರವ್ವ ಅಂತೇಳಿ ಕರ್ನಾಟಕದ ಜನಪದದಲ್ಲಿ ಬರ್ತಕ್ಕಂಥ ಒಂದು ಗ್ರಾಮೀಣ ಟ್ರೈಬಲ್ ಗಾಡೆಸಸ್ ಆಕೆ. ನಮ್ಮಲ್ಲಿ ಆ ಥರದ ದೇವಿಕೆಯರು ಭಾಳ ಜನ ಇದ್ದಾರೆ. ಮುನ್ರಾಬಾದ್ ಹುಲಿಯವ್ವ, ಸವದತ್ತಿ ಎಲ್ಲವ್ವ, ಚಂದ್ರಗುತ್ತಿ ರೇಣುಕವ್ವ, ಮೈಸೂರು ಚಾಮುಂಡವ್ವ, ಸೊ ಹಿಂಗೆ ಚಿತ್ರದುರ್ಗ ಏಕನಾಥವ್ವ, ವಾರ್ಪನಹಳ್ಳಿ ಹುಚ್ಚಂಗವ್ವ, ಈ ಎಲ್ಲ ಅವ್ವಂದರು ಅವರ ಮೂಲ ಸ್ಥಾನ ಎಲ್ಲಿಂದ ಬಂತು,
ಮತ್ತು ಅವರು ಯಾರ್ಯಾರು ದೈವತ್ವ ಪಡ್ಕೊಂಡು ಇವತ್ತು ದೇವತೆಗಳಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಒಳಗಡೆ ಜಗತ್ತಲ್ಲಿ ಅಂತಕ್ಕಂಥದ್ದನ್ನು ಈ ಜನಪದ ಇದರೊಳಗಡೆ ಅದನ್ನು ಸೇರಿಸಿ ಅದಕ್ಕೊಂದು ಅದು ಸಾಕ್ಷಿ ಕಲ್ಲು ಸ್ವಲ್ಪ ಇತ್ತು, ಬಟ್ ನಾವು ಅದ್ರ ಮೇಲೆ ಒಂದಿಷ್ಟು ಕೃಷಿ ಮಾಡಿದ ಫಲವಾಗಿ ಸಾಕ್ಷಿ ಕಲ್ಲು ಸ್ವಲ್ಪ ದೊಡ್ಡದಾಯ್ತು. ಈಗ ಅದನ್ನು ಅವರ 100ನೇ ವರ್ಷದ ಕೊಡುಗೆಯಾಗಿ ಕೊಡಬೇಕು ಅಂತ ನನಗೊಂದು ಆಸೆ ಇತ್ತು. ಕನ್ನಡದ ದೊಡ್ಡ ಸಾಹಿತಿಗಳವರು, ಸೊ ಅವರ 100ನೇ ಶತಮಾನೋತ್ಸವದ ಕೊಡುಗೆ ಅಂತೇಳಿ ಈ ಸಿನಿಮಾವನ್ನು ಅವರಿಗೆ ಅರ್ಪಣೆ ಮಾಡಬೇಕು ಅಂತೇಳಿ ಭಾಳ ದೊಡ್ಡ ಶ್ರಮ ಮಾಡಿದ್ದಾರೆ ಇವರು. ಇಡೀ ಮರು ಕಲ್ಯಾಣವನ್ನು ಇವತ್ತು ಆರಂಭ ಮಾಡ್ತಿದ್ದಾರೆ. ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅದು. ಇಡೀ ಅನುಭವ ಮಂಟಪ ಮಹಾಮನೆಯನ್ನು ಕ್ರಿಯೇಟ್ ಮಾಡ್ತಿದ್ದಾರೆ, ಅಷ್ಟು ದೊಡ್ಡದು ಮಾಡ್ತಿದ್ದಾರೆ. ಶರಣರು ಅಮರಗಣಗಳೆಲ್ಲರೂ ಕೂಡ ಅಲ್ಲಿ ಇವತ್ತು ಅಷ್ಟು ದೊಡ್ಡ ಪ್ರಾಜೆಕ್ಟ್ ಅದು ಏನೋ ಆಯಿತು ಅಂದರೆ ಮತ್ತೆ ಕರ್ನಾಟಕದಲ್ಲಿ ಒಂದು ದೊಡ್ಡದೊಂದು ಶಕ್ತಿ ಕೇಂದ್ರ ಆಗುತ್ತದು. ಆ ಥರದ ಒಂದು ಇದರಲ್ಲಿ ಗುರೂಚ ಅವರು ಭಾಳ ದೊಡ್ಡ ಇದು ಅವ್ರದ್ದು ತಗೊಂಡು ಮಾಡಿ ಆ ಸಾಕ್ಷಿ ಕಲ್ಲು ಒಂದು ಮುಗಿಸ್ಕೊತಾ ಇದ್ದೀನಿ. ಆಮೇಲೆ ಜೊತೆಗೆ ಭಾಳ ಇನ್ನಿಬ್ಬರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥವರು ಎಲ್ಲೂ ಕೂಡ ಬೆಳಕಿಗೆ ಬಾರದೇ ಇರತಕ್ಕಂಥ ಅಮೂಲ್ಯ ರತ್ನಗಳು, ಅದು 2 ಪ್ರಾಜೆಕ್ಟುಗಳನ್ನು ಕಂಪ್ಲೀಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಕನ್ನಡ ನೆಲದಲ್ಲಿ ಇರ್ತಕ್ಕಂಥ ಅಮೂಲ್ಯ ರತ್ನಗಳು ಎಲ್ಲ ಒಂದು ಕಡೆ ಸೈಡಿಗಿದ್ದಾರೆ. ಅವರ ದೊಡ್ಡ ಸಾಹಿತಿಗಳು ಯುಗಧರ್ಮ ರಾಮಣ್ಣ ಅವರ ಕೃತಿಗಳನ್ನೆಲ್ಲ ಬಿಡುಗಡೆ ಮಾಡಿ ಅವರಿಗೆ ಒಂದು ಟ್ರಸ್ಟು, ಅವರ ಸಾಹಿತ್ಯ ಈ ಪ್ರೆಸೆಂಟ್ ಇದಕ್ಕೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಲಾವಣಿಯ ಮತ್ತು ಜನಪದದ ಏನು ಅಂಶಗಳಿದ್ದು ಆ ಪುಸ್ತಕದಲ್ಲಿ ಸರಿಸುಮಾರು 6 ಪುಸ್ತಕಗಳು, ಆಮೇಲೆ ಎಷ್ಟೋ 1000 ವಚನಗಳು, ತ್ರಿಪದಿಗಳು ಎಲ್ಲ ಬರೆದಿದ್ರು ಅವರು. ಅವರವೆಲ್ಲ ದಾಖಲೆ ಮಾಡಿ ಅದು ಕೂಡ ಕನ್ನಡ ನಾಡಿಗೆ ಇಟ್ಟು ಅವ್ರಿಗೊಂದು ಕುಟೀರ ಎಲ್ಲ ಮಾಡಿ ಇವತ್ತು ಸಿದ್ದನಮಠದಲ್ಲಿ ಅದು ನಡೀತಾ ಇದೆ. ಸೇವೆಯ ಜೊತೆಗೆ ಸಿನಿಮಾ ಎರಡನ್ನೂ ಸೇರಿಸಿ ಬ್ಲೆಂಡ್ ಮಾಡಿಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮಗಿನ್ನೊಂದಿಷ್ಟು ಅಗಾಧವಾದ ಶಕ್ತಿ ಬೇಕು. ಕರ್ನಾಟಕ ಸರ್ಕಾರದ ಯಾವ ಡಿಪಾರ್ಟ್ಮೆಂಟ್ಗಳು ನಮ್ಮನ್ನು ಮೂಸಿ ನೋಡಲ್ಲ. ಆಮೇಲೆ ನೋಡೋಕೆ ಯಾಕೆ ನೋಡಲ್ಲ ಅಂದರೆ ನಾವು ಯಾವುದೂ ಲಂಚ ಕೊಡಲ್ಲ. ನಮ್ಮದು ಬಿಗಿನಿಂಗಿಂದ ಹಿಡಿದು ನಾವು ಯಾವುದೇ ದುಡ್ಡನ್ನು ಕೊಟ್ಟು ಕೆಲಸವನ್ನು ಪಡ್ಕೊಂಡು ಮಾಡಿಲ್ಲ. ಎಷ್ಟು ಶ್ರಮನೋ ಅಷ್ಟು ಶ್ರಮ ಹಾಕಿದ್ವಿ, ಆ ಶ್ರಮಕ್ಕೆ ತಕ್ಕಂತೆ ಎಷ್ಟು ಬರುತ್ತೋ ಅಷ್ಟನ್ನು ಸ್ವೀಕಾರ ಮಾಡ್ತೀವಿ ಅಷ್ಟೇ. ನಮ್ಮದು ಆಯ್ದಕ್ಕಿ ಮಾರಯ್ಯ ಪ್ರಿನ್ಸಿಪಲ್ ಇಟ್ಕೊಂಡು ಶರಣ ಫಿಲಾಸಫಿ ಟಚ್ ಮಾಡಿಕೊಂಡು ವೇದಿಕರ ಜೊತೆಗೆ ಮತ್ತು ಮುಸ್ಲಿಮರು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ರು, ಪಾರ್ಸಿಗಳು ಎಲ್ಲರೊಡಗೂಡಿ ಆ ಕಡೆ ಇವರು ಎಡಪಂಥೀಯ ಅಂದರು, ಈ ಕಡೆ ಇವರು ಬಲಪಂಥೀಯ ಅಂದರು, ನಮ್ಮ ನಡುಪಂಥೀಯ ಅಂದರೂ ಪರವಾಗಿಲ್ಲ, ಎಲ್ಲರ ಒಟ್ಟಿಗೆ ನಾವು ಬದುಕನ್ನು ಸಾಗಿಸಿ ಇರೋ ಅಷ್ಟು ವರ್ಷ ಚೆನ್ನಾಗಿದ್ದು ಒಳ್ಳೇದು ಮಾಡೋದ್ರೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಿಲ್ಲ ಅಂಥೇಳಿ ನನ್ನೊಂದು ಫಿಲಾಸಫಿ, ಅದನ್ನ ಇಟ್ಕೊಂಡು ನಾನು ಮುಂದಕ್ಕೆ ಹೊರಟಿದ್ದೀನಿ. ಸೊ ಅವಕಾಶ ಒಂದು ಒಳ್ಳೆ ಸಿಕ್ತು. ಮರಡಿಯಲ್ಲಿ ನಾಗಚಂದ್ರ ಅವ್ರ ಜೊತೆಗೆ ಅವರ ಸಿನಿಮಾಗಳು ಒಂದಿಷ್ಟು ಭಾಳಷ್ಟು ವಿಶೇಷವಾಗಿ ಗುರ್ತಿಸುವಂಥವು. ಅದೇನೋ ಗೊತ್ತಿಲ್ಲ, ಚಿತ್ರದುರ್ಗದವರು ಎಲ್ಲ ಕಥೆಗಳು ಡಿಫ್ರೆಂಟಾಗಿರ್ತಾವೆ. ತರಾಸು ಡಿಫ್ರೆಂಟು, ಉಲ್ಲೂರು ಶ್ರೀನಿವಾಸ ಜೋಶಿ ಡಿಫ್ರೆಂಟು, BL ವೇಣುವರು ಡಿಫ್ರೆಂಟು, ನಾಗಚಂದ್ರ ಅವರು ಡಿಫ್ರೆಂಟು, ಹಿಂಗೆಲ್ಲ ಬೇರೆ ಬೇರೆ ಕಥೆಗಳನ್ನು ಇಟ್ಕೊಂಡು ಹೋಗ್ತೀವಿ ನಾವೆಲ್ಲ. ಆ ಥರದ ಸಾಹಿತ್ಯ ನಮ್ಗೆ ಹೆಂಗೆ ಬಂತ ಗೊತ್ತಿಲ್ಲ. ಅಂದರೆ ಆ ಮಣ್ಣಿನ ಇದೇನೋ ಗೊತ್ತಿಲ್ಲ, ಅಷ್ಟು ಇದಿದೆ. ಹಂಗಾಗಿ ನಾವು ಬೇರೆ ಬೇರೆ ಥರದ ಕಥೆಗಳನ್ನೇ ಆಯ್ಕೆ ಮಾಡಿಕೊಟ್ರದು ನಮಗೆ ಹೆಚ್ಚು. ಸೊ ಅವೆಲ್ಲವನ್ನು ಕೂಡ ಇವತ್ತು ಇಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಭಾಳ ಸಂತೋಷ ಆಯಿತು. ಸಿಂಧೂರು ಲಕ್ಷ್ಮಣ ಆಗಿರ್ಬೋದು, ಮತ್ತು ನರಸಪ್ಪ ಲಗಮಣ್ಣ, ದುಬ್ರಿ ಆಗಿರ್ಬೋದು, ಸಾಬು ಗೋಪಾಲ್ ಆಗಿರ್ಬೋದು, ದುಂಡಪ್ಪ ಆಗಿರ್ಬೋದು, ತಗ್ಗಿ ವೆಂಕನಗೌಡ ಪೊಲೀಸ್ ಪಾಟೀಲ್ ಆಗಿರ್ಬೋದು, ಕಟಕ್ ಕಲಾಲ್ ಆಗಿರ್ಬೋದು, ಇವೆಲ್ಲ ಅದ್ಭುತವಾದ ಕ್ಯಾರೆಕ್ಟರ್ಗಳು ಸಿಂಧೂ ಲಕ್ಷ್ಮಣದಲ್ಲಿ. ಇವೆಲ್ಲ ಒಂದಿಷ್ಟು ದಾಖಲೆ ಮಾಡಿ ಇಟ್ಟಿದ್ದೀವಿ. ಅದನ್ನೆಲ್ಲವನ್ನು ಕೂಡ ಮತ್ತೆ ತೆರೆ ಮೇಲೆ ತರೋ ಪ್ರಯತ್ನ ಖಂಡಿತ ಮಾಡ್ತೀನಿ ಅಂತೇಳಿ ನಾನು ನಮ್ಮ ಮಾತುಗಳಿಗೆ ಮುಗಿಸ್ಬಿಡ್ತೀನಿ. ನಮಸ್ಕಾರ.